ಇದನ್ನ ನಮ್ಮ ಶ್ರೀನಿವಾಸ್ ಅವರು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತಾರೆ. ಹಾಗೆ ಸುಬ್ರಹ್ಮಣ್ಯರವರು ಈಗ ತಾನೇ ನಮ್ಮ ಸೂರ್ಯನಗರದ ಅನ್ನದಾತರೆಂದೇ ಹೆಸರಾಗಿರ್ತಕ್ಕಂಥ ಶ್ರೀಯುತ ಸಾಗರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ವೇದಿಕೆಗೆ. ದಯಮಾಡಿ ಅವ್ರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇನೆ. ಇಂದಿನ ಮಧ್ಯಾಹ್ನದ ಊಟ ಆಗಿರ್ಬೋದು, ಈಗಿನ ಊಟ ಆಗಿರ್ಬೋದು, ಅವ್ರದೇ ಸ್ಪಾನ್ಸರು. ಹಾಗಾಗಿ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೇನೆ. ನಾನ್ ವೆಜ್ ಬಿಟ್ಟು ಅಂಕಣ ಒಂದರಲ್ಲಿ ಮಾಡು ಇಲ್ಲವೇ ಮಡಿದ್ದಾಳಿ. ಅಂಕಣ ಹಾಗೆ ನಮ್ಮ ಇನ್ನೊಬ್ಬ ಸ್ನೇಹಿತರು ಹಾಲೇಶ್ ನಾಯಕರವರು ನಮ್ಮ ನಿಸರ್ಗ ಅಪಾರ್ಟ್ಮೆಂಟ್ನ ಅಧ್ಯಕ್ಷರು. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಹ ನಮ್ಮ ಶ್ರೀನಿವಾಸ್ ಅವರು ಒಂದು ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇನೆ. ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯಕ್ಕಾಗಿ NR ಬಾಯ್ಸ್ ಎ ವಿರುದ್ಧ BTM ಬಾಯ್ಸ್ ಎರಡು ತಂಡದ ಆಟಗಾರರೇ ಇದು ನಿಮಗೆ ಮೊದಲನೇ ಕರೆಯಾಗಿರುತ್ತದೆ. ತಮ್ಮ ತಂಡವನ್ನು ಸಿದ್ಧಗೊಳಿಸಿ. ಅಂಕಣ ಒಂದರಲ್ಲಿ. ಅಂಕಣ ಎರಡರಲ್ಲಿ NR ಬಾಯ್ಸ್ ಬಿ ವಿರುದ್ಧ ವಾರಿಯರ್ಸ್. ಉತ್ತಮವಾದ ದಾಳಿ. 2 ಅಂಕ ಸೇರ್ಪಡೆ SBKC ಆನೇಕಲ್ ತಂಡಕ್ಕೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸುನಿಲ್ ಬಾಯ್ಸ್ ತಂಡದ ದಾಳಿಕಾರ. ಎರಡು ರೈಡ್ನಲ್ಲಿ ಎಂಟಿ ಆದ್ರೆ ಮೂರನೇ ರೈಡು ಮಾಡು ಇಲ್ಲವೇ ಮಡಿ ಡೂ ಆಗಿರುತ್ತೆ. ದಾಳಿಯಲ್ಲಿ ವಿಫಲ. ಮತ್ತೊಂದು ಅಂಕ ಸೇರ್ಪಡೆ. ಹಾಲು ಅಂಕ ಪಡೆಯಲಿ SBKC ತಂಡ. 10-2 ಪಂದ್ಯ ಸಾಗ್ತಾ ಇದೆ. SBKC ತಂಡ 8 ಅಂಕಗಳ ಮುನ್ನಡೆಯಲ್ಲಿ. 0-3 ಇನ್ 3 ಔಟ್. ಅಂಕಣ ಎರಡಕ್ಕೆ ಮುಂದಿನ ಪಂದ್ಯಕ್ಕಾಗಿ NR ಬಾಯ್ಸ್ ಬಿ ವಿರುದ್ಧ ವಾರಿಯರ್ಸ್. ಎರಡು ತಂಡದ ಆಟಗಾರರು ಇದು ನಿಮಗೆ ಎರಡನೇ ಕರೆಯಾಗಿರುತ್ತದೆ. ತಮ್ಮ ತಂಡವನ್ನು ಸಿದ್ಧಗೊಳಿಸಿ. ಅದೇ ರೀತಿ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕ್ವಾರ್ಟರ್ ಫೈನಲ್ ಪಂದ್ಯ NR ಬಾಯ್ಸ್ ಎ ವಿರುದ್ಧ BTM ಬಾಯ್ಸ್. ಎರಡು ತಂಡದ ಆಟಗಾರರು ಇದು ನಿಮಗೆ ಎರಡನೇ ಕರೆಯಾಗಿರುತ್ತದೆ. SBKC ತಂಡಕ್ಕೆ ಒಂದು ವಾರ್ನಿಂಗ್.
16-3 ಪಂದ್ಯ ಸಾಗ್ತಾ ಇದೆ. 13 ಅಂಕಗಳ ಮುನ್ನಡೆಯಲ್ಲಿ SPKC ತಂಡ. ಆದರೆ ಇನ್ನೂ ಕಾಲಾವಕಾಶ ಇದೆ. ಪಂದ್ಯ ಹಾಫ್ ಟೈಮ್ ಸ್ಕೋರ್ 19-3 16 ಅಂಕಗಳ ಮುನ್ನಡೆಯಲ್ಲಿ SBKC ತಂಡ. 19-3 ಇನ್ ಫೇವರ್ ಆಫ್ SBKC. ಅಂಕಣ ಒಂದರಲ್ಲಿ 11-4 ಫೇವರ್ ಆಫ್ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಆಡಿದ್ದಾರೆ ಅಲ್ಲಿ ಮುಗಿಸ್ಕೊಂಡು ಹೋಗಿ ಇದರಲ್ಲಿ
ಮತ್ತೊಬ್ಬ ನನ್ನ ಸ್ನೇಹಿತರಾದಂಥ ಬನಶಂಕರಿ ಮಾಲೀಕರಾದಂಥ ರಮೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ನಮ್ಮ ಸೂರ್ಯನಗರ ಕಬಡ್ಡಿ ಉತ್ಸವ ತಂಡದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯಮಾಡಿ ರಮೇಶ್ ಅವರು ವೇದಿಕೆ ಮೇಲೆ ಬನ್ನಿ. ಹಾಗೆ ಅವರ ಸಹಪಾಠಿಯಾದಂಥ ಅಶೋಕ್ ಸಹ ಬರ್ತಾ ಇದ್ದಾರೆ. ಅವ್ರಿಗೂ ತುಂಬ ಸಂತೋಷ. ಬನ್ನಿ, ದಯಮಾಡಿ ಕೂತ್ಕೊಳ್ಳಿ. ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೆಯೋದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರಾಗಿರ್ಬೋದು, ಅಬೀರ್ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಹಾಗೆ ನಮ್ಮ ಭೂತ್ರಯ್ಯಪ್ಪ ಅವರು ಸಹ ಆಗಿರ್ಬೋದು, ಹಾಗೆ ನಮ್ಮ ಸಾಗರ್ ಸರ್, ಸುಬ್ಬು ಸರ್, ಉಮೇಶ್ ಶೆಟ್ಟಿ ಸರ್, ಸುರೇಶ್ ಸರ್, ಎಲ್ಲ ನನ್ನ ಸ್ನೇಹಿತರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತುಂಬ ಕಾರಣರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸೂರ್ಯನಗರ ಕಬಡ್ಡಿ ಉತ್ಸವ ತಂಡದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಇಂಥ ಕಾರ್ಯಕ್ರಮಗಳ ಇನ್ನಷ್ಟು ಮಾಡೋದಕ್ಕೆ ನಾವು ಪ್ರೇರಣೆ ತಗೊಳ್ತೀವಿ. ಹಾಗೆ ನಮ್ಮ ಇನ್ನೊಬ್ಬ ಅವರು ಯಾವಾಗಿದ್ರೂ ಊಟಕ್ಕೆ ಎತ್ತಿದ ಕೈ ನಮ್ಮ ಪಾಟೀಲ್ರವರು, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವ್ರು ಅಲ್ಲೇ ನಮಸ್ಕಾರ ಹೊಡಿತಾರೆ, ನೀನು ಸಹವಾಸ ಬೇಡ ಅಂತ. ಯಾಕಂದರೆ ಹೋದ ಸಾಕು ಊಟ ಕೇಳ್ತೀನಲ್ಲ, ಅದಕ್ಕೆ. ಈಗಷ್ಟೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ರಮೇಶ್ ಅವರಿಗೆ ನಮ್ಮ ಶ್ರೀನಿವಾಸ್ ಅವರು ಒಂದು ಕಿರುಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇನೆ. ಎನ್ಆರ್ ಬಾಯ್ಸ್ ವಿರುದ್ಧ ವಾರಿಯರ್ಸ್ ಅಂಕಣ 1ರಲ್ಲಿ, ಪುಟ್ಟ ಅಂಕಣ 7ರಲ್ಲಿ. ಹಲೋ, ಹಾಗೆ ಮತ್ತೊಬ್ಬ ಸ್ನೇಹಿತ ಅಶೋಕ್ ಸಹ ಮುಂದೆ ಬರಬೇಕು. ಹಾಗೆ ಕ್ರೀಡಾ ಪ್ರೇಮಿ ಆಗಿರ್ತಕ್ಕಂಥ ಶ್ರೀ ಕೃಷ್ಣನವರು, ದಯಮಾಡಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಕೃಷ್ಣ ಸರ್, ಮುಂದೆ ಬನ್ನಿ ಸರ್, ಇಲ್ಲಿ ಮುಂದೆ ಬನ್ನಿ, ದಯವಿಟ್ಟು ಬನ್ನಿ ಸರ್, ಬನ್ನಿ, ಮುಂದೆ ಬನ್ನಿ. ಅವ್ರಿಗೆ ದಯಮಾಡಿ ನಮ್ಮ ಶ್ರೀನಿವಾಸ್ ಅವರು ಈ ಕಿರುಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮ್ಮ ಕೃಷ್ಣ ಅವರು ಕ್ರೀಡಾ ಪ್ರೇಮಿಗಳು, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಒಬ್ಬನ ಕೈಯಿಂದ ಸಾಧ್ಯ ಆಗಲ್ಲ. ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಹಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಹಕಾರ ಕೊಟ್ಟಂಥ ಎಲ್ಲ, ಮುಖ್ಯವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂಥ ಬಿ ಶಿವಣ್ಣ ಅವರ ಸಹಾಯ ಆಗಿರ್ಬೋದು, ಹಾಗೆ ಮದ್ದೂರಣ್ಣ ಅವರ ಸಹಾಯ ಆಗಿರ್ಬೋದು, ಹಾಗೆ ಆರ್ ಕೆ ರಮೇಶಣ್ಣ ಅವರ ಸಹಾಯ ಆಗಿರ್ಬೋದು, ಇಲ್ಲಿ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರ ಸಹಾಯವೇ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿಯಾಗಿದೆ. ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಯಾವಾಗಲೇ ಆಗಲಿ
ಹುಷಾರಪ್ಪ. ನನಗೆ ಇಂಟರ್ನೆಟ್ಗಳನ್ನು ನುಡಿಯೋದು ನಮ್ಮ RM ಸರ್ ಅವರು. ಎಲ್ಲೇ ಸಿಕ್ಕಿದ್ರು ಅವರೇ ಹುಷಾರಪ್ಪ, ನೋಡ್ಕೊಟ್ರಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆಗುತ್ತೋ ಅಂತಾರ ಧೈರ್ಯ ಕೊಡ್ತಾಯಿದ್ರು. ಇಲ್ಲ ಚೆನ್ನಾಗಿ ಮಾಡ್ತೀರಾ ಮಾಡಿಯಪ್ಪ ಅಂತ ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರ್ತೀನಿ. ಹಲೋ, NR ಬಾಯ್ಸ್ ಬಿ ವಿರುದ್ಧ ವಾರಿಯರ್ಸ್ ಅಂಕಣ 1ಕ್ಕೆ ಅಂಗಣ ಪ್ರವೇಶ ಮಾಡಿ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ 2ರಲ್ಲಿ NR ಬಾಯ್ಸ್ ಎ ವಿರುದ್ಧ BTM ಬಾಯ್ಸ್. ರಮೇಶ್ ಸರ್, ಸರ್ ಹೇಳಿ. ಅಂಕಣ 1ಕ್ಕೆ ನೋಡಿ ಕಳಿಸಿ ಟೀಮ್ನ. ಅಂಕಣ 1ರಲ್ಲಿ NR ಬಾಯ್ಸ್ ಬಿ ವಿರುದ್ಧ ವಾರಿಯರ್ಸ್. ಈಗಾಗಲೇ ಒಂದು ತಂಡ ಅಂಗಣ ಪ್ರವೇಶ ಮಾಡಿದೆ, ಅದರ ಎದುರಾಳಿ ತಂಡ ಬೇಗ ಅಂಗಣ ಪ್ರವೇಶ ಮಾಡಬೇಕು. ಮುಳ್ಳೆ ಸ್ಟೇಜ್ ಮುಂದೆ ನಿಂತಿರೋ ಸ್ವಲ್ಪ ಕೂರ್ಸಪ್ಪ. ನೋಡಿ ಸರ್, ನೋಡಿ. ಹಲೋ ಪ್ಲೇಯರ್ಸ್, ಎಲ್ಲಿ ಕೇಳ್ರಪ್ಪ, ಅಲ್ಲಿ ಯಾಕೆ ಇಷ್ಟೊಂದು ಜನ ನಿಂತಿದ್ದೀರಾ? ಬನ್ನಿ ಸರ್ ಈ ಕಡೆ, ದಯಮಾಡಿ ಈ ಕಡೆ ಬಂದ್ಬಿಡಿ. ಎಲ್ಲ ಬನ್ನಿ ಈ ಕಡೆ ಬಾಪ. ಅಂಕಣ 2ರಲ್ಲಿ ಏಯ್ NR ಬಾಯ್ಸ್ ಎ ವಿರುದ್ಧ BTM ಬಾಯ್ಸ್. ಇದು ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಆಗಿರುತ್ತೆ. ಆಟಗಾರರು ಬೇಗ ಅಂಕಣ ಪ್ರವೇಶ ಮಾಡಬೇಕು.